ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ಇವತ್ತಿನ ವಿಷಯ ಕುಂಭಮೇಳ. ಕುಂಭಮೇಳದಲ್ಲಿ ತುಂಬ ಸೊಗಸಾಗಿತ್ತು. ಎಲ್ಲ ಪುಣ್ಯಾತ್ಮರ ಸ್ನಾನವಾಯಿತು. ಎಲ್ಲ ಯೋಗಿಗಳು, ತ್ಯಾಗಿಗಳು ಬಂದಿದ್ದರು. ಸಾವಿರಾರು ಜನ ಬಂದಿದ್ದರು. ನಮ್ಮ ದೇಶದಲ್ಲಿ ನಾವು ಕಣ್ಣಲ್ಲಿ ನೋಡೋಕ್ಕಾಗದೇ ಇರೋಂಥ ಮಹಾಪುರುಷರೆಲ್ಲ ಕುಂಭಮೇಳಕ್ಕೆ ಬಂದಿದ್ದರು. ಸ್ನೇಹಿತರೆ, ನಮ್ಮ ಅಘೋರಿಗಳು ತಮ್ಮ ಜೀವ, ತನು, ಮನ, ತಮ್ಮ ಸಂಸಾರವನ್ನೆಲ್ಲ ತ್ಯಾಗ ಮಾಡಿ 50 ವರ್ಷ, 70 ವರ್ಷ, 80 ವರ್ಷ ಆದಂಥವರು ಎಲ್ಲೋ ಇದ್ದವರು ಆ ಕುಂಭಮೇಳದಲ್ಲಿ ಪ್ರತ್ಯಕ್ಷರಾಗಿದ್ದರು. ಎಷ್ಟೋ ಯಾರಿಗೂ ತನ್ನ ಫ್ಯಾಮಿಲಿ ತೊರೆದು ಗೊತ್ತಿಲ್ಲದಲೇ ಅಘೋರಿಗಳಾಗಿ ಅವರು ಈ ಕುಂಭಮೇಳದಲ್ಲಿ ಅವರು ಫ್ಯಾಮಿಲಿ ಪತ್ತೆ ಹಿಡಿದ್ರು, ಇವರು ನಮ್ಮವರು ಅಂತೇಳಿ. ಅಂಥ ಒಂದು ಕುಂಭಮೇಳ ಅಂದರೆ ಒಂದು ಪವಿತ್ರ ಸ್ನಾನ ಮಾಡುವುದು. ಅದೆಷ್ಟೋ 144 ವರ್ಷಕ್ಕೆ ಬಂದಿತ್ತಂತೆ. ಹಿಂದೆ ನಾವು ಕಂಡಿಲ್ಲ, ಮುಂದೆ ನಾವು ಬದುಕಿರ್ತೀವೋ ಇಲ್ಲೋ ಭಗವಂತ ಶ್ರೀಹರಿ ಇಚ್ಛೆ. ವಿಷಯ ಇಷ್ಟ, ಅದರಲ್ಲೊಂದು ಮೋನಾಲಿಸಾ ಭೋಸ್ಲೆ ಎಂಬ ಹುಡುಗಿ, ಕರಿಮಣಿ, ರುದ್ರಾಕ್ಷಿ, ಮತ್ತೊಂದು ಮಗದೊಂದು ಮಾಡುವ ಹುಡುಗಿ ತುಂಬ ಪ್ರಚಲಿತಲಾದಳು, ತುಂಬ ಫೇಮಸ್ ಆದಳು. ಕಮ್ಮಿ ಸಮಯದಲ್ಲಿ ಎಲ್ಲರಿಗೂ ಒಂದು ಪರಿಚಯದಳ ಆದಳು. ಅವಳು ಆ ಟೈಮಲ್ಲಿ ಆದಳು, ಅವಳ ಕಣ್ಣುಗಳಿಂದ ತುಂಬ ಒಂದು ಪ್ರಸಿದ್ಧಲಾಗಿ ತುಂಬ ಫೇಮಸ್ ಆಗಿ ಒಂದು ಭೋಜ್ಪುರಿ ಫಿಲಮ್ ಡೈರೆಕ್ಟರ್ ಒಬ್ಬರು ಸಿನಿಮಾ ಮಾಡ್ತೀವಿ ಅಂತೇಳಿ ಮುಂದೆ ಬಂದರು. ಸ್ನೇಹಿತರೆ, ಮತ್ತು ಆ ಹುಡುಗಿ ಕರ್ಕೋದ್ರು. ತಂದೆ ತಾಯಿ ಕಾಂಟ್ಯಾಕ್ಟ್ ಮಾಡಿ, ಮತ್ತು ವೈನ್ ಮೇಲೆ ಆರೋಪ ಬಂತು, ಯಾರನ್ನೋ ಅತ್ಯಾಚಾರ ಮಾಡಿದ್ದಾನೆ, ಹೀರೋಯಿನ್ನ ನಂಬಿಸಿ ಅವನು ಸರಿ ಇಲ್ಲ, ಮೋನಾಲಿಸ್ಗೆ ಅತ್ಯಾಚಾರ ಮಾಡಿದ್ದಾನೆ ಅಂತ. ಮತ್ತು ಈ ಹುಡುಗಿ ಆಚೆ ಬಂದು ಮಾಡಿಲ್ಲ, ಎಲ್ಲ ಸರಿ ಆಯಿತು. ಕೇರಳಕ್ಕೆ ಬಂದು ಕೇರಳದಲ್ಲಿ ಒಂದು ಜ್ಯುವೆಲರ್ಸ್ ಶಾಪ್ ಓಪನ್ ಮಾಡಿದ್ಲು ಹುಡುಗಿ. ಅಲ್ಲೋ ಅವ್ರು ಕೊಟ್ಟ ಉಡುಗೊರೆ ಭಾಳ ಫೇಮಸ್ ಆಯಿತು. ದೊಡ್ಡ ಇದೇ ಮಾತುಕತೆಗಳೆಲ್ಲ ನಡೆದು ತುಂಬ ದೊಡ್ಡ ಉಡುಗೊರೆ ಕೊಟ್ಟರು ಆ ಹುಡುಗಿಗೆ ಅಂಥೇಳಿ. ನಾವು ಅಂದ್ಕೊಂಡು ಒಂದು ಬಡ ಹುಡುಗಿ ಬಂದಳು, ಫೇಮಸ್ ಆದಳು, ಒಂದು ಹಣಕಾಸು ಬಂತು, ತನ್ನ ಕುಟುಂಬಕ್ಕೆ ನೆರವಾಗ್ತಾಳೆ, ತನ್ನ ಅಣ್ಣ ತಂಗಿಯರು, ತನ್ನ ಅಜ್ಜಿಯರು ಸರಿಯಾದ ಸೂರು ಕಾಣದ ನನ್ನ ಅಜ್ಜ ಅಣ್ಣ ತಂಗಿ ನೆರವಾಗ್ತಾಳೆ ಅಂತ ತಿಳಿದು ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ್ಲು ಆ ತಾಯಿ. ಫರ್ಮಾನ್ ಖಾನ್ ಎಂಬ ಒಬ್ಬ ಮುಸ್ಲಿಂ ಯುವಕನ್ನ ಪ್ರೀತಿ ಮಾಡಿದ್ದಾಳೆ. ಮನೆಯಲ್ಲಿ ಗೊತ್ತಿಲ್ಲ, ಸಮಯಾಂತರ ಅದು ಕಾಲ ಕಳೆದಿದೆ. ಈಗ ಮನೆಯಲ್ಲಿ ಅಪ್ರೋಚ್ ಮಾಡಿದ್ದಾರೆ ಅವರು ಒಪ್ಪಿಲ್ಲ. ಅವರು ಮುಸ್ಲಿಂ ಎಂಬ ಇದಕ್ಕೋಸ್ಕರ ಸೇರಿದ್ದಾರೆ ಅಂತ ಅವ್ರ ಮನೇಲಿ ಒಪ್ಪಿಲ್ಲ. ಆದರೆ ಅವರೇ ಯಾವುದೋ ಒಂದು ವ್ಯಕ್ತಿ ಅವ್ರ ಮನೇಲಿ ಅವ್ರ ಊರಲ್ಲಿ ಮದುವೆ ಮಾಡಿಸ್ಬೇಕು ಅಂತ ಅವರು ಫ್ಯಾಮಿಲಿಲಿ ಇಚ್ಛೆ ಇತ್ತಂತೆ. ಅದಕ್ಕಾಗಿ ನೀನು ಇವ್ರನ್ನೇ ಮದುವೆ ಆಗಬೇಕು ಅನ್ನೋ ಕಾರಣದಿಂದ ಒಪ್ಪಲಿಲ್ಲ. ಹಾಗಾಗಿ ಈ ಹುಡುಗಿ ಫರ್ಮಾನ್ ಖಾನ್ ಜೊತೆ ಕೇರಳಕ್ಕೆ ಬಂದು ಕೇರಳ ಪೊಲೀಸ್ನವ್ರಿಗೆ ನಮ್ಮ ಫ್ಯಾಮಿಲಿ ನಮಗೆ ಡೇಂಜರ್ ಇದೆ, ಹಾಗಾಗಿ ನೀವು ದಯವಿಟ್ಟು ನಮಗೆ ಮದುವೆ ಮಾಡಿಸ್ಬೇಕು ಅಂತ. ಇವನು ಫರ್ಮಾನ್ ಖಾನ್ ಅನ್ನೋನು ಒಬ್ಬ ಸಿನಿಮಾ ನಟ, ಎಂಥದ ಅಂತಲೇ ಆ್ಯಡ್ ಎಲ್ಲ ಮಾಡ್ತಾರಲ್ಲ, ಒಬ್ಬ ರೂಪದರ್ಶಕನೋ ಏನೋ ಗೊತ್ತಿಲ್ಲ, ಏನು ಹೇಳೋದು ಇವರಿಗೆಲ್ಲ, ಅದು ಮಾಡ್ತಾ ಇದ್ದನು. ಮದುವೆ ಆಗಿದ್ದಾರೆ. ಅವ್ರ ಅಜ್ಜಿ ಒಂದು ಇಂಟರ್ವ್ಯೂ ಕೊಡ್ತಾರೆ, ನನ್ನ ಕಣ್ಣಾರೆ ಬಂದೆ, ನನ್ನ ಮಗಳು ಈ ಥರ ಮಾಡ್ತಾಳೆ ಅಂದ್ಕೊಂಡಿರಲಿಲ್ಲ. ಸಣ್ಣದ್ರಿಂದ ಕೂಸನ್ನ ಕಷ್ಟಪಟ್ಟು ಅಂಥ ಒಂದು ಇದರಲ್ಲಿ ಸಾಕಿರ್ತಾರೆ. ಅವ್ರ ಊರ ಕಡೆ ಎಲ್ಲ ತುಂಬ ಕಷ್ಟ ಜೀವನ. ಅಂಥವ್ರು ತನ್ನ ಮಗಳು ತನ್ನ ಅಪ್ಪ ಅಮ್ಮಕ್ಕೆ ಕತ್ಕೊಯ್ದು. ವಿಚಾರ ಇಷ್ಟೇ ಆಗಲಿಲ್ಲ ಸ್ನೇಹಿತರೆ. ಕೇರಳ ಪೊಲೀಸ್ನವರು ಹೆಣ್ಣು ಮಗಳು ಬಂದಲ್ಲ, ಕೂರಿಸ್ಬಿಟ್ಟು ಒಂದೊಳ್ಳೆ ಬುದ್ಧಿ ಮಾತು ಹೇಳ್ಬೋದಾಗಿತ್ತಲ್ಲ. ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟಿರ್ತಾರೆ, ಸಾಕಿರ್ತಾರೆ. ಇವನ ಲವ್ ಯಾವಾಗ ಆಗಿರ್ಬೋದು ಸ್ನೇಹಿತರೆ? ಕುಂಭಮೇಳ ಆಗಿ ಒಂದು 10 ವರ್ಷ ಆಯಿತಾ, 15 ವರ್ಷ ಆಯಿತಾ? ಆ ಹುಡುಗಿ ಮುನ್ನೆಲೆಗೆ ಬಂದು ಸಿನಿಮಾ ಮಾಡಿ ಹೆಸರು, ನೇಮು ಎಲ್ಲ ಬಂದಮೇಲೆ ಇನ್ನೊಂದಿಷ್ಟು ಫೇಮ್ ಬರ್ಬೋದು ಈ ಹುಡುಗಿಯಿಂದ ಅನ್ನೋ ಕಾರಣಕ್ಕೆ ಅವನು ಈ ಹುಡುಗಿ ಮದುವೆ ಆಗಿದ್ದಾನೆ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಇದನ್ನು ಕೇಳೋಕ್ಕೆ ಯಾರೂ ಇಲ್ವಾ? ಒಬ್ಬ
ಹಿಂದೂ ಹುಡುಗಿ, ಮದುವೆ ಆಗಲಿ ಬೇಡ ಅನ್ನಲ್ಲ. ಅವ್ರ ಅಪ್ಪ ಅಮ್ಮನ ಒಪ್ಪಿಗೆ ಇತ್ತ? ಹಾಂ, ಕೇರಳಕ್ಕೆ ಬಂದು ಆಗಬೇಕು ಅನ್ನೋದು ಏನಿತ್ತು? ಕೇರಳ ಪೊಲೀಸ್ನವರು ಮಾಡಿದ್ದು ಸರಿನಾ? ಅದೇ ಒಬ್ಬ ಹುಡುಗ ಒಂದು ಹುಡುಗಿನ ಮೊನ್ನೆ ಜೊತೆಗೆ ಫ್ರೆಂಡಾಗಿ ಹೋಗ್ತಾ ಇದ್ದಕ್ಕೆ ಎಲ್ಲ ಸೇರ್ಕೊಂಡು ಹೊಡೆದ್ರು, ಇದು ಮಾಡಿದ್ರು. ಆದರೆ ಇದೇ ಕೆಲಸ ನಮ್ಮ ಹುಡುಗ ಮಾಡಿದರೆ ಏನು ಮಾಡೋರು? ಓ, ಇವರು ಎತ್ತಿ ಕಟ್ಟಿದ್ದಾರೆ, ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ ಅನ್ನೋರು. ಸ್ನೇಹಿತರೆ, ತಿಳಿ ಹೇಳೋದಷ್ಟೇ, ಹೆಣ್ಮಕ್ಳಿಗೂ ಅಷ್ಟೇ, ತುಂಬ ಹುಷಾರಾಗಿರಿ. ನೋಡಿ, ನಿಮ್ಮ ಬದುಕು, ನಿಮ್ಮ ತಂದೆ ತಾಯಿಯ ಬದುಕು, ನಿಮ್ಮ ತಂದೆ ತಾಯಿಯ ಒಂದು ಆತ್ಮಸ್ಥೈರ್ಯಕ್ಕೆ ಕೊಲೆ ಮಾಡಬೇಡಿ. ನೀವು ದಯವಿಟ್ಟು ತಿಳಿ ಹೇಳೋದು ಅಂದರೆ ತುಂಬ ಯೋಚನಾವೃದ್ಧವಾಗಿ ನೀವು ಮಾತಾಡಬೇಕಾಗುತ್ತೆ, ನಿಮ್ಮ ಜೀವನ ರೂಪಿಸ್ಕೊಳ್ಬೇಕಾಗತ್ತೆ. ಮತ್ತೊಂದಿನ ಯಾವುದೋ ಒಂದು ಸೂಟ್ ಕೇಸಲ್ಲೋ, ಬಾಕ್ಸಲ್ಲೋ, ಫ್ರಿಜ್ಜಲ್ಲೋ ಸಿಗಂಗ ಥರ ಆಗಬೇಡಿ. ಕೈ ಮುಗಿದು ನಮ್ಮ ಹೆಣ್ಮಕ್ಳನ್ನ ಕೇಳ್ತೀನಿ, ನಿಮ್ಮ ಜೀವನ ನಿಮ್ಮ ಆಯ್ಕೆ ಮಾಡುವಾಗ ತುಂಬ ನೀವು ಯೋಚನೆ ಮಾಡಿ. ತಿಳಿದಂತೆ 2 ಮಾತು ಹೇಳಿದ್ದೀನಿ ನನ್ನ ಅಕ್ಕ ತಂಗಿಯರಿಗೆ. ಏನಾದರೂ ತಪ್ಪಿದ್ರು ಕ್ಷಮಿಸಿ. ಆ ಮೋನಾಲಿಸನ್ ಜೀವನ ಚೆನ್ನಾಗಿರಲಿ. ಮುಂದೊಂದಿನ ಯಾವುದೋ ಸೂಟ್ ಕೇಸಲ್ಲೋ, ಫ್ರಿಜ್ಜಲ್ಲೋ ಸಿಗಂಗೆ ಆಗಬಾರ್ದು. ನಾನು ಶ್ರೀಹರಿ ಬೇಡ್ತೀನಿ. ಸ್ನೇಹಿತರೆ, ತಿಳಿದಂತೆ 2 ಮಾತು ಹೇಳಿದ್ದೀನಿ. ಯಾರ ಮನಸ್ಸಿಗಾರು ನೋವಾಗಿದ್ದರೆ ನೋವಾಗಿರಲಿ, ತಪ್ಪಿದ್ರೆ ಕ್ಷಮಿಸಿ. ಯಾರ ಮನಸ್ಸಿಗೂ ನೋವು ಮಾಡಬೇಕು ಅಂತ ಹೇಳಿಲ್ಲ. ತಿಳಿದಂತೆ 1-2 ಮಾತು ಹೇಳಿದೆ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸ್ನೇಹಿತರೆ, ಇಂಥ ವಿಡಿಯೋಗಳು ನೋಡಿದಾಗ ಸಮಾಜಕ್ಕೆ ಬೇಕಾದಂಥ ವಿಡಿಯೋಗಳು, ಯಾವುದೇ ಕಲಹಕ್ಕೆ ಕಾರಣ ಆದಂಥ ವಿಡಿಯೋಲ್ಲ, ಒಂದು ತಿಳಿ ಹೇಳೋ ವಿಡಿಯೋಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಒಂದು ವಿಷಯ ಹೇಳ್ತೀನಿ, ಅವ್ರ ಧರ್ಮ ಅವರಿಗೆ ಹೆಚ್ಚಾಗಿರುತ್ತೆ. ಆ ಧರ್ಮದ ಹೆಣ್ಮಕ್ಳಾಗಿ ಈ ಧರ್ಮ ಯೋಚನೆ ಮಾಡಿ. ನಿಮ್ಮ ತಂದೆ ತಾಯಿಗೆ ಆಘಾತ ಆಗಬಾರ್ದು, ನಿಮ್ಮ ಸಮಾಜಕ್ಕೆ ಆಘಾತ ಆಗಬಾರ್ದು. ನಾವು ಯಾವುದ್ರಲ್ಲಿ ಇರ್ತೀವಾದರೂ ನಾವು ಹೆಮ್ಮೆಯಿಂದ ಹೇಳಬೇಕು. ತಿಳಿದಂತೆ 1-2 ಮಾತು ಹೇಳಿದ್ದೀನಿ. ತಪ್ಪಿದ್ರು ಕ್ಷಮಿಸಿ, ತಪ್ಪಿದರೆ ತಿಳಿ ಹೇಳಿ, ತಪ್ಪನ್ನು ಸರಿ ಮಾಡ್ಕೊಳ್ತೀನಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ. ಜೈ ಶ್ರೀರಾಮ್.